ಮಕ್ಕಾದ ಬೀದಿ ಬಿಸಿಲಿನಿಂದ ಸುಡುತ್ತಿತ್ತು. ಅಜ್ಜಿಯೊಬ್ಬಳು ಕಟ್ಟಿಗೆಯ ಕಟ್ಟೊಂದನ್ನು ನೆಲದ ಮೇಲಿಟ್ಟು ಕಾಯುತ್ತಿದ್ಲು. ಅಬ್ಬಾ, ಎಂತಹ ಬಿಸಿಲು! ಕಾಲಡಿಯ ಮರಳು ಬೆಂಕಿಯಂತೆ ಸುಡುತ್ತಿದೆ. ಯಾರಾದರೂ ಈ ದಾರಿಯಾಗಿ ಬಂದು ಕಟ್ಟಿಗೆಯ ಕಟ್ಟನ್ನು ನನ್ನ ತಲೆಯ ಮೇಲಿಟ್ಟು ಕೊಟ್ಟಿದರೆ ಹೇಗಾದರೂ ನನ್ನ ಗುಡಿಸಲು ತಲುಪಿಬಿಡುತ್ತಿದ್ದೆ. ದೂರದಿಂದ ಆಕೆಯನ್ನು ಗಮನಿಸಿದ ಯುವಕನೊಬ್ಬ ಆಕೆಯತ್ತ ಬಿರಬಿರನೆ ನಡೆಯುತ್ತಾ ಬಂದರು. ಏನಜ್ಜಿ, ಈ ಬಿಸಿಲಲ್ಲಿ ನಿಂತು ಯಾರಿಗೆ ಕಾಯುತ್ತಿರುವಿ? ನನ್ನ ಈ ಕಟ್ಟಿಗೆಯ ಕಟ್ಟನ್ನು ತಲೆಯ ಮೇಲಿಟ್ಟು ಕೊಡುವವರು ಯಾರಾದರೂ ಸಿಕ್ಕಿಯಾರೆ ಎಂದು ಕಾಯುತ್ತಿರುವೆ ಮಗನೇ. ಓ ಹಾಗ ಎನ್ನುತ್ತಾ ಆ ಯುವಕ ಬಾಗಿ ಕಟ್ಟಿಗೆಯ ಕಟ್ಟನ್ನು ಎತ್ತುತ್ತಿರಬೇಕಾದರೆ ಅಜ್ಜಿ ತಲೆಯ ಮೇಲೆ ಹೊರಲು ತಯಾರಾದ್ಲು. ಆದರೆ ಯುವಕ ಅಜ್ಜಿಯ ತಲೆಯ ಮೇಲಿಡುವುದಕ್ಕೆ ಬದಲು ತನ್ನ ತಲೆಯ ಮೇಲಿಟ್ರು. ಅಜ್ಜಿ ಒಂದೆರಡು ಕ್ಷಣ ಗೊಂದಲಕ್ಕೀಡಾದ್ಲು. ನಡೆ ಅಜ್ಜಿ, ನಿನ್ನ ಮನೆ ನನಗೆ ಹೆಂಗೆ ಗೊತ್ತು? ನೀ ಮುಂದೆ ನಡೆ, ನಾನು ನಿನ್ನ ಹಿಂಬಾಲಿಸುವೆ. ತಲೆ ಮೇಲೆ ಇಟ್ಟು ಕೊಡುವವರಿಗಾಗಿ ಕಾಯುತ್ತಿದ್ದೆ. ತಲೆ ಮೇಲೂ ಹೊತ್ತು ನಡೆಯುವವನೇ ಬಂದನಲ್ವಾ ಎಂದು ಕೈಗಳನ್ನು ಬೀಸುತ್ತಾ ಅಜ್ಜಿ ಮುಂದೆ ನಡೆದಳು. ಯುವಕ ಆಕೆಯನ್ನು ಹಿಂಬಾಲಿಸಿದ್ರು. ದಾರಿ ಮಧ್ಯೆ, ಮಗನೇ, ನಿನಗೆ ಕೂಲಿ ಕೊಡಲು ನನ್ನಲ್ಲೇನೂ ಇಲ್ಲ, ಬದಲಾಗಿ ನಿನಗೊಂದಿಷ್ಟು ಬುದ್ಧಿ ಮಾತು ನಡೆಯುವ. ಏನಜ್ಜಿ ಬುದ್ಧಿ ಮಾತು? ಹೇಳಿಬಿಡು. ಮಕ್ಕಾದಲ್ಲೊಬ್ಬ ಮಾಟಗಾರ ಬಂದಿದ್ದಾನಂತೆ. ಮೊದಲು ಆತನು ಎಲ್ಲರಂತೆ ಚೆನ್ನಾಗಿದ್ದಾನಂತೆ. ಇತ್ತೀಚೆಗೆ ಆತ ಒಬ್ಬನೇ ದೇವನನ್ನು ಆರಾಧಿಸಬೇಕು, ನಿಮ್ಮ ಹಳೆ ದೇವರುಗಳನ್ನೆಲ್ಲ ಬಿಟ್ಟು ಬಿಡಿ, ಅವುಗಳಿಂದ ಏನೂ ಆಗದು ಎನ್ನುತ್ತಿದ್ದಾನಂತೆ. ನಾನು ದೇವನ ಪ್ರವಾದಿ ಎಂದು ಸುಳ್ಳು ಹೇಳುತ್ತಾ ತಿರುಗಾಡುತ್ತಿದ್ದಾನಂತೆ. ಅನೇಕ ಯುವಕರು ಆತನ ಮೋಡಿಗೆ ಬಲಿಬಿದ್ದು ಒಬ್ಬನೇ ದೇವ ಎಂದು ಹಳೆ ದೇವರುಗಳನ್ನೆಲ್ಲ ತಿರಸ್ಕರಿಸುತ್ತಿದ್ದಾರಂತೆ. ಮಗನೇ, ನಿನ್ನ ಒಳಿತಿಗಾಗಿ ಹೇಳುತ್ತಿರುವೆ, ನೀನಂತೂ ಒಳ್ಳೆಯ ಯುವಕ. ನೀನಾತನ ಬಳಿಗೆ ಬೀಳದಿರು. ಆತನ ಹೆಸರು ಮುಹಮ್ಮದ್ ಅಂತೆ. ಯುವಕ ಹುಂಗುಟ್ಟುತ್ತಲೇ ಇದ್ರಂತೆ. ಮಾತನಾಡುತ್ತಾ ಅಜ್ಜಿಯ ಗುಡಿಸಲು ತಲುಪಿಯೇ ಬಿಟ್ರು. ಇದೇ ಮಗನೇ ನನ್ನ ಗುಡಿಸಲು ಎನ್ನುತ್ತಾ ಯುವಕನ ತಲೆಯ ಮೇಲಿಂದ ಕಟ್ಟಿಗೆಯ ಕಟ್ಟನ್ನು ಅಜ್ಜಿ ಕೆಳಗಿಳಿಸಿದ್ಲು. ನಿನ್ನನ್ನು ದೇವರು ಕಾಪಾಡಲಿ ಎಂದು ಹರಸಿ ಯುವಕನನ್ನು ಬೀಳ್ಕೊಟ್ಲು. ಯುವಕ 4 ಹೆಜ್ಜೆ ಮುಂದೆ ನಡೆಯುತ್ತಿದ್ದಂತೆ, ಮಗನೇ, ಇಷ್ಟೆಲ್ಲ ಉಪಕಾರ ಮಾಡಿದ ನಿನ್ನ ಹೆಸರು ಕೇಳಲು ಮರೆತೇ ಬಿಟ್ಟೆ. ಮುಹಮ್ಮದ್? ಹೌದು, ಬರುತ್ತಾ ನೀವು ಕತೆ ಹೇಳಿದ ಮುಹಮ್ಮದ್ ನಾನೇ. ಅಯ್ಯೋ ಮಗನೇ, ನಿನ್ನನ್ನೇ ಏನು ಜನ ಮಾಟಗಾರ ಎನ್ನುತ್ತಿರೋದು? ನಿನ್ನನ್ನೇ ಜನ ಸುಳ್ಳ ಎನ್ನುತ್ತಿರೋದು? ಹಾಗಾದರೆ ನಾನು ಯಾರ ಮಾತೂ ಕೇಳಲಾರೆ. ನಿನ್ನನ್ನು ಸುಳ್ಳ ಎಂದವರೇ ಸುಳ್ಳರು. ನಾನು ಕರೆಯದೆ ಬಂದು ನನಗೆ ಸಹಾಯ ಮಾಡಿದ ನಿನ್ನನ್ನು ಸುಳ್ಳ ಎಂದವರನ್ನು ನಾನು ನಂಬಲಾರೆ ಎನ್ನುತ್ತಾ ಅಜ್ಜಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಯಾದ್ಲು.